ಹಳೆಯಾಳದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆರ್.ವಿ. ದೇಶಪಾಂಡೆ ಭಾಗಿ. ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರ್ ಫಿರೋಜ್ ಶಾ ಸೋಮನಕಟ್ಟಿಯವರು 79 ವರ್ಷಗಳನ್ನು ಕಳೆದಿದ್ದೇವೆ. ಜಾತಿ ಧರ್ಮ ಭೇದ ಭಾವವಿಲ್ಲದೆ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರ ತ್ಯಾಗವನ್ನು ಇಂದು ನಾವು ಸ್ಮರಿಸುತ್ತಿದ್ದೇವೆ. ಸಮಾನ ಹಕ್ಕು ಸಮಾನ ಅವಕಾಶ ಹೊಂದಿದ ರಾಷ್ಟ್ರಕ್ಕಾಗಿ ಹೋರಾಡಿದ ನಮ್ಮ ಜಿಲ್ಲೆಯ ಹೋರಾಟಗಾರರು ಸಂಭ್ರಮಿಸಿದ್ದು ಸ್ವಾತಂತ್ರ್ಯ ಹೋರಾಟಗಾರರಾದ ಆ ದಿನಗಳು ಮುಂದಿನ ಪೀಳಿಗೆಗೆ ಮರೆಯದೆ ತಲುಪುವ ಬಹುಮುಖ್ಯ ಜವಾಬ್ದಾರಿ ನಮ್ಮದಾಗಿದೆ ಎಂದು ಹೇಳಿದರು. ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಮಾತನಾಡಿ, ಗಾಂಧೀಜಿಯವರ ಕರೆಗೆ ಓಗೊಟ್ಟು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಶ್ರಮಿಸಿದ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ. ನಮ್ಮ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮ ಮೇಲಿದೆ. ಇಂದಿನ ಯುವಕರೇ ಮುಂದಿನ ರಾಷ್ಟ್ರದ ಭವಿಷ್ಯ ಎಂದು ನುಡಿದರು. ಈ ಸಂದರ್ಭದಲ್ಲಿ ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಕೋರಿದರು. ಈ ಸಮಾರಂಭದಲ್ಲಿ ಹಳೆಯಾಳ ಪಟ್ಟಣದ ವಿವಿಧ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ವಿವಿಧ ಇಲಾಖೆ ಅಧಿಕಾರಿಗಳು, ನಾಗರಿಕರು, ಚುನಾಯಿತ ಪ್ರತಿನಿಧಿಗಳು ಮತ್ತು ಪೊಲೀಸ್ ಅಧಿಕಾರಿ ವರ್ಗದವರು, ಸಂಘ ಸಂಸ್ಥೆಯವರು ಉಪಸ್ಥಿತರಿದ್ದರು. ಸರ್ವತಂತ್ರ ಸ್ವಾತಂತ್ರ್ಯ ಭಾರತ ಸಂಭ್ರಮದ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಕಳೆದ 79 ವರ್ಷಗಳನ್ನ ಹಿಂದೆ ಒಮ್ಮೆ ಸಿಂಹಾವಲೋಕನವನ್ನ ಮಾಡಿ ನೋಡಿದಾಗ ಸ್ವಾತಂತ್ರ್ಯ ಹೋರಾಟಗಾರರ ಅದಮ್ಯ ಮನೋಭಾವದ ಮೂಲಕ ಸ್ವಾತಂತ್ರ್ಯದ ಹಾದಿಯನ್ನ ಮುನ್ನಡೆಸಿದ ಅಸಂಖ್ಯಾತ ಮಹನೀಯರು, ಮಹಿಳೆಯರಿಂದ ನಾವು ಪ್ರೇರಿತರಾಗಲು ಸಾಧ್ಯ. ಅವರು ಸ್ವಾತಂತ್ರ್ಯ ಮತ್ತು ಅಂತರ್ಗತ ಭಾರತವನ್ನು ರಕ್ಷಿಸುವ ಸಾಮಾನ್ಯ ಗುರಿಯೊಂದಿಗೆ ಜಾತಿ ಧರ್ಮ ಮತ್ತು ಧರ್ಮದ ಅಡೆತಡೆಗಳನ್ನ ಮೀರಿ ಒಗ್ಗಟ್ಟಿನಿಂದ ನಿಂತಿದ್ದರು. ನಮ್ಮ ಸ್ವಾತಂತ್ರ್ಯ ಹೋರಾಟ ಕೇವಲ ಪರಕೀಯರ ಆಳ್ವಿಕೆಯ ಸರಪಳಿಗಳನ್ನ ಮುರಿಯುವುದಾಗಿರಲಿಲ್ಲ. ನಮ್ಮ ಗುರುತು, ಘನತೆ ಮತ್ತು ಸ್ವನಿರ್ಣಯದ ಹಕ್ಕುಗಳಿಗಾಗಿ ಹೋರಾಟವಾಗಿತ್ತು. ನಮ್ಮೆಲ್ಲರ ಅಭಿಮಾನದ ಸ್ವಾತಂತ್ರ್ಯ ಸಮರ ವೀರರ ಪ್ರತಿಯೊಬ್ಬ ನಾಗರಿಕರ ಹಿನ್ನೆಲೆಯನ್ನು ಲೆಕ್ಕಿಸದೆ ಸಮಾನ ಹಕ್ಕುಗಳು ಮತ್ತು ಸಮಾನ ಅವಕಾಶಗಳನ್ನು ಹೊಂದಿರುವ ರಾಷ್ಟ್ರದ ಹಿತಕ್ಕಾಗಿ ಹೋರಾಡಿದರು ಎಂಬುದನ್ನು ನಾವು ಮರೆಯಬಾರದು. ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿ ಹಾಗೂ ಅಹಿಂಸಾ ಹೋರಾಟದ ಈ ಜಿಲ್ಲೆಯ ಬಹಳಷ್ಟು ಮಹನೀಯರು ಪಾಲ್ಗೊಂಡಿದ್ದಾರೆ. ಅವರ ಬಿಡುಗಡೆಗೆ, ತ್ಯಾಗ ಬಲಿದಾನಕ್ಕೆ ತಮ್ಮ ನೆತ್ತರವನ್ನ ಬಚ್ಚಿರುವಂತಹ ಭಾರತವನ್ನ ಕಟ್ಟಿದ್ದಾರೆ. ಆ ಸಂಭ್ರಮಕ್ಕೀಗ 79 ವರ್ಷಗಳ ತುಂಬಿದ ಸಡಗರ. ಸ್ವಾತಂತ್ರ್ಯದ ಅಮೃತ ಸಮಯದ ಶುಭ ಗಳಿಗೆಯಲ್ಲಿ ನಾವೆಲ್ಲ ಸ್ವಾತಂತ್ರ್ಯ ಹೋರಾಟದ ಆ ದಿನಗಳನ್ನ ಮರೆಯದೆ ಮುಂದಿನ ತಲೆಮಾರಿಗೆ ದಾಟಿಸುವ ಮುಖ್ಯ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ. ರಾಷ್ಟ್ರದ ಮಹಾತ್ಮ ಗಾಂಧಿ ಕರೆಕೊಟ್ಟು ಬ್ರಿಟಿಷ್ ಚಲೇ ಜಾವ್. ಹಾಗಾಗಿ ಆ ಒಂದು ಕೂಗಿನಿಂದ, ಆ ಒಂದು ಕರೆಯಿಂದ ಇಡೀ ದೇಶದಲ್ಲಿ, ಭಾರತ ರಾಷ್ಟ್ರದಲ್ಲಿ ತ್ಯಾಗ ಬಲಿದಾನ ಹೋರಾಟ ಮಾಡಲಿಕ್ಕೆ ಸ್ವಾತಂತ್ರ್ಯೋತ್ಸವ ಪ್ರಾರಂಭ ಮಾಡಿದ್ರು.